ಹಿಮಾಚಲ ಪ್ರದೇಶದಲ್ಲಿ ಮಳೆಯ ರೌದ್ರಾವತಾರಕ್ಕೆ ಮಹಿಳೆಯರೂ ಸೇರಿ 7 ಮಂದಿ ಸಮಾಧಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಜನ್ಗಮ್ ಭಾಗ್ ಎಂಬಲ್ಲಿ ಒಂದು ಮನೆಯಲ್ಲಿದ್ದಂತಹ 4 ಮತ್ತೊಂದು ಮನೆಯಲ್ಲಿದ್ದಂತಹ 3 ಬಲಿಯಾಗಿದ್ದಾರೆ. ಈವರೆಗೆ ಅವಶೇಷಗಳ ಅಡಿಯಿಂದ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಉಧಂಪುರದಲ್ಲಿ ಥಾವಿ ನದಿ ತುಂಬಿ ಹರಿತಾ ಇದೆ. ಇನ್ನು ಪುಲ್ ದೋಡಾದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಬಟೋಟೆ ಕಿಶ್ತವಾರ್ ರಾಷ್ಟ್ರೀಯ ಹೆದ್ದಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಭೂಕಂಪ ಪೀಡಿತ ಅಫ್ಘಾನಿಸ್ತಾನಕ್ಕೆ ಭಾರತ ನೆರವಿನ ಹಸ್ತ ಚಾಚಿದೆ. 21 ಟನ್ಗಳ ವಸ್ತುಗಳನ್ನು ಕಾಬೂಲ್ಗೆ ರವಾನೆ ಮಾಡಿದೆ. ಹೊದಿಕೆ ಕಿಟ್, ನೀರು ಸಂಗ್ರಹ ಟ್ಯಾಂಕ್ಗಳು, ಟೆಂಟ್ಗಳು, ಜನರೇಟರ್, ವೀಲ್ಚೇರ್, ಔಷಧಿ, ಸುರಕ್ಷತಾ ಕಿಟ್ ಕಳುಹಿಸಿಕೊಡಲಾಗಿದೆ. ಇಂದಿನಿಂದ 2 ದಿನಗಳ ಕಾಲ ಜಿಎಸ್ಟಿ ಮಂಡಳಿಯ ಮಹತ್ವದ ಸಭೆ ನಡೆಯಲಿದೆ. ದೆಹಲಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಜಿಎಸ್ಟಿ ತೆರಿಗೆಯ 5% ಮತ್ತು 18% ಸ್ತರಗಳನ್ನು ರದ್ದು ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ದಿನಬಳಕೆಯ ವಸ್ತುಗಳು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ವಿದ್ಯುತ್ ಚಾಲಿತ ವಾಹನಗಳನ್ನು ಹಾಲಿ ಇರುವ 28% ಮತ್ತು 18% ಸ್ತರದಿಂದ 5% ಇಳಿಸುವ ಕುರಿತು ಪ್ರಸ್ತಾವನೆಯ ಬಗ್ಗೆ ಚರ್ಚಿಸಲಾಗುತ್ತೆ. ಗಣೇಶ ವಿಸರ್ಜನೆಯ ವೇಳೆ ಕರೆಂಟ್ ಶಾಕ್ ಹೊಡೆದು 22 ವರ್ಷದ ಯುವಕ ಬಲಿಯಾಗಿದ್ದಾನೆ. ವಿಜಯಪುರ ನಗರದ ಗಾಂಧಿ ಚೌಕ ಬಳಿ ಅವಘಡ ಸಂಭವಿಸಿದೆ. ಗಣೇಶ ಮೂರ್ತಿಗಳು ಸಾಗಲು ಕೋಲಿನಿಂದ ವಿದ್ಯುತ್ ತಂತಿ ಮೇಲೆತ್ತುವಾಗ ದುರಂತ ಸಂಭವಿಸಿದೆ. ಗಣೇಶ ವಿಸರ್ಜನೆ ಮೆರವಣಿಗೆ ಸರ್ವಧರ್ಮ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯ ಶಬಜಾರ್ ಹತ್ತಿರ ಘಂಟೆಕೇರಿ ಓಣಿಯಲ್ಲಿ ಭಾವೈಕ್ಯತೆ ಗಣಪತಿ ಮೆರವಣಿಗೆಯು ಮಸೀದಿ ಹತ್ತಿರ ಬಂದಾಗ ಮುಸ್ಲಿಂ ಬಾಂಧವರು ಕವಾಲಿ ಹಾಡು ಹಾಡಿದ್ರು, ಹಾಡಿಗೆ ಹೆಜ್ಜೆ ಹಾಕಿದ್ರು. ನಾಡಹಬ್ಬ ದಸರಾ ಉದ್ಘಾಟಕರಾಗಿ ಆಯ್ಕೆಯಾಗಿರುವ ಬಾನು ಮುಷ್ತಾಕ್ ಅವರಿಗೆ ಇವತ್ತು ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ ಸಿಗಲಿದೆ. ಸಂಜೆ 4 ಗಂಟೆಗೆ ಹಾಸನದ ಬಾನು ಮುಷ್ತಾಕ್ ಅವರ ಸ್ವಗ್ರಾಮಕ್ಕೆ ಆಗಮಿಸಿ ಅವರಿಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಸರ್ಕಾರದ ಪರವಾಗಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವರಾಜ್ ಸೇರಿ ಹಲವು ಅಧಿಕಾರಿಗಳಿಂದ ಆಹ್ವಾನ ಸಿಗಲಿದೆ. ಮಳೆಯಿಂದಾಗಿ ಗದಗದ ಜಿಮ್ಸ್ ಅಧ್ವಾನವಾಗಿದೆ. ಮಳೆ ನೀರು ಸೋರಿಕೆಯಿಂದಾಗಿ ಹೆರಿಗೆ ವಾರ್ಡ್ನ ಹಾಸಿಗೆಗಳು ತೊಯ್ದೋಗಿವೆ. ಫ್ಯಾನ್ ಅಳವಡಿಸಿರುವ ಜಾಗದಿಂದ ನೀರು ಸೋರಿಕೆಯಾಗ್ತಾ ಇದ್ದು ಬಾಣಂತಿಯರು ಪರದಾಡುವಂತಾಗಿದೆ. ಕೂಡಲೇ ನೀರು ಸೋರಿಕೆಯನ್ನ ತಡೆಗಟ್ಟಬೇಕು ಅಂತ ಬಾಣಂತಿಯರು ಮನವಿ ಮಾಡಿಕೊಂಡಿದ್ದಾರೆ. ಕಾರವಾರ ಜಿಲ್ಲೆಯ ಭಟ್ಕಳದಲ್ಲಿ ನಿಷೇಧಿತ ಸಿಗರೇಟ್ ಮಾಫಿಯಾ ಜೋರಾಗಿದೆ. ಭಟ್ಕಳ ನಗರದ ಹೂವಿನ ಚೌಕ್ ಬಳಿ ಟೌನ್ ಸೆಂಟರ್ನಲ್ಲಿರುವ ರಿಮ್ಸ್ ಅಂಗಡಿಗೆ ಪೊಲೀಸರು ದಾಳಿ ಮಾಡಿದ್ದು 2.39 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಅಧ್ವಾನಗೊಂಡಿದೆ. ಹುಗ್ಯಂನ ಅಂಚೆಪಾಳ್ಯದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಕುಸಿದು ಬೀಳುವಂತಿದೆ. ಈಗಾಗಲೇ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯನ್ನು ತೊರೆದಿದ್ದಾರೆ.